ನೀವು ಆಕಾಂಕ್ಷಿ ಅಲ್ಲದೆ ಹೋದ್ರೂ ಸೀನಿಯರ್ಗಳು ನಿಮ್ಮ ಹೆಸರು ಹೇಳ್ತಿದ್ದಾರೆ ಅನ್ನುವಂತಹದ್ದು ಏನು ಹೇಳ್ತೀರಾ? ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದಿದ್ದು ನಿಜ. ಹಾ, ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದೇನೆ. ಓಕೆ, ಈಗ ಒಂದು ಮಹಿಳಾ ಕೋಟ ಇತ್ತು ಮೇಡಮ್, ಅದನ್ನ ಹೋಲ್ಡ್ ಹೋಲ್ಡ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಖಂಡಿತವಾಗ್ಲೂ ಆಕಾಂಕ್ಷಿ, ಖಂಡಿತವಾಗ್ಲೂ ಆಕಾಂಕ್ಷಿ. ಹೋಪ್ ಇದೆಯಾ ಮೇಡಮ್, ನಿರೀಕ್ಷೆ ಇದೆ ಅಂದ್ರೆ ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರ ಮೇಲೂ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಯಾವ ಕಾರಣಕ್ಕೆ ಅಂತ ಹೇಳ್ರಿ, ಪಕ್ಷದಲ್ಲಿ ದುಡ್ದಿರ್ತಕ್ಕಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಇದಕ್ಕಿಂತಲೂ ಇನ್ನೇನು ಬೇಕಾಗಿರುತ್ತೆ ನಿಮಗೆ? ನಾವೊಂದು 3 ಸಚಿವರು ಕೊಡಬಹುದು ಅಂತ ಬಹಳ ನಿರೀಕ್ಷೆ ಮಾಡಿದ್ವಿ, ಕೇಳಿದ್ವಿ. ಬಟ್ ಒಳಗೆ ಈ ವರಿಷ್ಠರದು ಹಂತದಲ್ಲಿ ಯಾವ ಒತ್ತಡಗಳು, ಯಾಕೆ ಈ ರೀತಿ ಮಹಿಳಾ ಸಚಿವ ಸ್ಥಾನಗಳು ಬಲಿಯಾದವು ಅದು ನನಗೆ ಗೊತ್ತಿಲ್ಲ. ಅದನ್ನು ನೀವು ಅವರಲ್ಲೇ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ನಮ್ಮಿಂದಾದಿಯಾಗಿ ಎಲ್ಲರಿಗೂ ಕೂಡ ಮಹಿಳೆಯರಾಗಿ ಅವಕಾಶ ಆಗಿಲ್ಲ ಅಂತಕ್ಕಂಥದ್ದು ನೋವು ಖಂಡಿತವಾಗ್ಲೂ ಇದೆ. ಇಲ್ಲ, ನಾನು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ, ವಿಶ್ ಮಾಡಿ ಬಂದೆ.